ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಬಹಳಷ್ಟು ಜನ ನೀವು ಕಮೆಂಟ್ಸ್ನ ಮಾಡ್ತಿದ್ರಿ, ದಕ್ಷಿಣ ಕನ್ನಡದಲ್ಲಿ ಕಾಲ್ ಆದರೆ ಒಂದು ಸ್ವಲ್ಪ ಆದಷ್ಟು ಬೇಗ ತಿಳಿಸಿ ಸರ್ ಅಂತೇಳಿ. ಹೌದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಿಷ್ಟು ಪೋಸ್ಟ್ಗಳು ಅವರು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ಕಾಲ್ನ ಮಾಡಿರುವಂಥದ್ದು. ಅವು ಯಾವ ಪೋಸ್ಟು, ಆಮೇಲೆ ಕಾಂಟ್ರಾಕ್ಚುಯಲ್ ಎಷ್ಟು ಇಯರ್ಸ್ ಇದೆ, ಆಮೇಲೆ ಸ್ಯಾಲ್ರಿ ಏನ್ ಪೇಮೆಂಟ್ ನ ಮಾಡ್ತಿದ್ದಾರೆ, ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅಂತೇಳಿ ಇವತ್ತು ಎಲ್ಲಾ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಲಾಸ್ಟ್ ವರೆಗೂ ನೋಡಿ, ಓಕೆನಾ. ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ನೇಬರ್ಸ್ಗೆ, ನಿಮ್ಮ ಯಾವ್ದಾದ್ರು ಸಿಸ್ಟರ್ಸ್ಗೆ ಈ ಏನಾದ್ರು ವಿಡಿಯೋ ಏನಾದ್ರು ಯೂಸ್ಫುಲ್ ಏನಾದ್ರು ಆಗ್ತಿದ್ರೆ ಅವ್ರಿಗೆ ಕೂಡ ಇದನ್ನ ಶೇರ್ನ ಮಾಡಿ, ಓಕೆನಾ. ಈ ಒಂದು ಕಾಲ್ ಆಗಿರುವಂತದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ದಕ್ಷಿಣ ಕನ್ನಡ, ಅಂದ್ರೆ DHO ಆಫೀಸ್ ಅಂಡರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಕಾಲ್ ಆಗಿರುವಂತದ್ದು, ಓಕೆನಾ. ಯಾವ ಪೋಸ್ಟ್ ಏನು ಅಂತೇಳಿ ನಾನು ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ಇದು ಇವತ್ತು ತಿಳಿಸ್ತಾ ಬರ್ತೀನಿ, ಓಕೆನಾ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಇದ್ರದ್ದು ನಾನು ನಿಮಗೆ ತಿಳಿಸ್ಬಿಡ್ತೇನೆ ನೋಡಿ. ಇದರದ್ದು ಡೇಟ್, ಓಕೆನಾ. ಅಂದ್ರೆ ಇವತ್ತೇ ಇದು ಈ ಒಂದು ಡೇಟ್, ಈ ಒಂದು ಸರ್ಕ್ಯುಲರ್ ಪಾಸ್ ಆಗಿರುವಂತದ್ದು. ಏನೇನು ಇದ್ರೊಳಗಡೆ ಕೊಟ್ಟಿದ್ದಾರಪ್ಪ ಅಂತಂದ್ಮೇಲೆ ಗುತ್ತಿಗೆ ಆಧಾರದಲ್ಲಿ, ಓಕೆನಾ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾವ್ಯಾವ ಪೋಸ್ಟ್ ನ ಫಿಲ್ ಮಾಡ್ಕೋತಾ ಬರ್ತಿದಾರ ಅಂದ್ರೆ ಇವರು ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಫಾರ್ಮಸಿ ಅಧಿಕಾರಿ ಹುದ್ದೆಗಳನ್ನ, ಅದು ಪೀರಿಯಡ್ ಬಂದ್ಬಿಟ್ಟು 1 ವರ್ಷ, ಓಕೆನಾ. 1 ವರ್ಷದ ಮಟ್ಟಿಗೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ಮೇಲೆ ಪ್ರಯೋಗಶಾಲಾ ತಾಂತ್ರಿಕ ಮತ್ತು ಫಾರ್ಮಸಿ ಅಧಿಕಾರಿ ಹುದ್ದೆಗಳನ್ನ ಈ ಒಂದು DHO ಆಫೀಸ್ ಅಂಡರ್ ಅವ್ರೇನ್ ಮಾಡ್ತಿದ್ದಾರೆ, ರಿಕ್ರೂಟ್ಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು, ಓಕೆನಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಿಮಗೆ ಏನಾದ್ರು ಡೌಟ್ಸ್ ಏನಾದ್ರು ಇತ್ತು, ಇಲ್ಲ ಅರ್ಜಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಏನಾದ್ರು ಇದ್ರೆ ಅವ್ರ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ, ಓಕೆನಾ. ಈ ಒಂದು ವೆಬ್ಸೈಟ್ ನಲ್ಲಿ ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಭರ್ತಿ ಮಾಡಿ, ಓಕೆನಾ. ಇವ್ರು ಹೇಳ್ತಿರುವಂತದ್ದು ಏನಪ್ಪಾ ಅಂದ್ಮೇಲೆ ಇಲ್ಲಿ ಒಂದು ವೆಬ್ಸೈಟ್ ನಾವು ಕೊಟ್ಟೇವಿ. ಆ ವೆಬ್ಸೈಟ್ ಒಳಗಡೆ ಒಂದು ಅಪ್ಲಿಕೇಶನ್ಸ್ ನಾವು ರಿಲೀಸ್ ಮಾಡಿದೀವಿ. ಆ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಫಿಲ್ ಮಾಡಿ ನಮಗೆ 15ನೇ ತಾರೀಕು ಒಳಗಡೆ, 15ನೇ ತಾರೀಕಿಗೆ ಸಾಯಂಕಾಲ 5:30 ಗಂಟೆ ಒಳಗಡೆ ನಿಮ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂತ ಈ ಒಂದು ಸರ್ಕ್ಯುಲರ್ ಒಳಗಡೆ ಹೇಳ್ತಿರುವಂತದ್ದು, ಓಕೆನಾ. ಈ ಒಂದು ವೆಬ್ಸೈಟ್ ಯೂಸ್ ಮಾಡಿ ಇಲ್ಲಿ ಒಂದು ಅರ್ಜಿನ ಕೊಟ್ಟಿದ್ದಾರೆ ಇವರು, ಹೌದಾ. ಫಾರ್ಮಸಿದವರಿಗೆ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ದವರಿಗೆ ಒಂದು ಅರ್ಜಿನ ಒಂದು ಅಪ್ಲಿಕೇಶನ್ಸ್ ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಏನೇನ್ ಫಾರ್ಮ್ ಫಿಲ್ ಮಾಡ್ಬೇಕು ಎಲ್ಲಾನು ಕೊಟ್ಟಿರ್ತಾರೆ. ಅದ್ರೊಳಗೆ ಪ್ರಾಪರ್ ಆಗಿ ನಾವು ಆ ಒಂದು ಅಪ್ಲಿಕೇಶನ್ಸ್ ಫಿಲ್ ಮಾಡಿ 15ನೇ ತಾರೀಕಿಗೆ ಈ ಒಂದು DHO ಆಫೀಸ್ಗೆ ಹೋಗಿ ನಾವೆಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡಿ ಬರಬೇಕು, ಓಕೆನಾ. ಅದು ಆದ್ಮೇಲೆ ಆ ಒಂದು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ಮೇಲೆ ವೆಬ್ಸೈಟ್ ನಲ್ಲಿ ಅವರು ಅನೌನ್ಸ್ ಮಾಡ್ತಾ ಬರ್ತಾರೆ. ನೀವೇನಾದ್ರೂ ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಬಂದಿರಿ ಅಂತ ಕೈಲಿ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡು ಅದೇ ವೆಬ್ಸೈಟ್ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ಮೇಲೆ ರಿಲೀಸ್ ಮಾಡ್ತಾ ಬರುವಂತದ್ದು. ಒಂದು ಪೋಸ್ಟ್ಗೆ 2 ಪರ್ಸನ್ಸ್ಗೆ, 2 ಕ್ಯಾಂಡಿಡೇಟ್ಸ್ಗೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಸೆಲೆಕ್ಷನ್ಸ್ ಮಾಡ್ತಾ ಬರುವಂತದ್ದು ಅಂತೇಳಿ ಈ ಒಂದು ಅರ್ಜಿಯಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಾ ಬರ್ತಿರುವಂತದ್ದು. 1:2 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಅಂದ್ರೆ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ ಯಾವ ತರ ಇರುತ್ತೆ ಅಂತೇಳಿ, ಓಕೆನಾ. ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್ 22 ಪೋಸ್ಟ್ ಇದಾವ ಅಂದ್ಮೇಲೆ 1:2 ಅಂದ್ಮೇಲೆ ಇಲ್ಲಿ 44 ಜನಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ಮೇಲೆ ಸೆಲೆಕ್ಷನ್ಸ್ ಮಾಡ್ತಾ ಬರುದು. ಆ 44ಅಲ್ಲಿ 22 ಜನನ ಮಾತ್ರ ಫಿಕ್ಸ್ ಮಾಡ್ತಾರೆ. ಆ 44 ಜನದಲ್ಲಿ ಯಾರ ಕ್ವಾಲಿಫಿಕೇಶನ್ಸ್ ಕರೆಕ್ಟ್ ಆಗಿದೆನೋ, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆನೋ ಏನಿಲ್ಲೋ, ಆಮೇಲೆ ಎಲ್ಲಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದಾರೆ ಏನಿಲ್ಲ, ಪ್ರತಿ ಒಂದನ್ನು ಕ್ರಾಸ್ ವೆರಿಫೈ ಮಾಡಿ ನಿಮ್ಗೆ ಸೆಲೆಕ್ಟ್ ಮಾಡ್ತಾ ಬರುವಂತದ್ದು. ವಿದ್ಯಾರ್ಹತೆ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಯಾವುದು ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು. ಇವ್ರದ್ದು ಸ್ಯಾಲ್ರಿ ಇವ್ರದಾತು, ಆಮೇಲೆ ಫಾರ್ಮಸಿದವ್ರದಾತು, ಅವ್ರ ಸ್ಯಾಲ್ರಿನ ಮೆನ್ಷನ್ ಮಾಡಿಲ್ಲ ಆಸ್ ಪರ್, ಓಕೆನಾ, ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ಕನಿಷ್ಠ ವೇತನ, ಹೌದಾ. ಮಿನಿಮಮ್ ವೇಜಸ್ ನಾವ್ ಎಷ್ಟು ಪೇಮೆಂಟ್ ಮಾಡಬೇಕು ಅಷ್ಟು ಈ 2 ಹುದ್ದೆಗಳಿಗೆ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ನಾವು ಕಟ್ಟುನಿಟ್ಟಾಗಿ ನಾವು 10,000 ರೂಪಾಯಿನೇ ಪೇಮೆಂಟ್ ಮಾಡ್ತೀವಿ, 20,000 ರೂಪಾಯಿ ಇದೆ ಅಂತೇಳಿ ಅವ್ರು ಹೇಳ್ತಿಲ್ಲ. ಈ ಒಂದು ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ
ಒಂದು ಲೇಬರಿಗೆ ಒಂದು ಪರ್ಸನ್ಗೆ ನಾವು ಎಷ್ಟು ಪೇಮೆಂಟ್ ನ ಮಾಡಬೇಕು ಆಸ್ ಪರ್ ರೂಲ್ಸ್ ಏನಿದೆನೋ ನಾವು ಅಷ್ಟು ಪೇಮೆಂಟ್ ನ ಮಾಡ್ತೀವಿ ಅಂತ ಅವ್ರು ಹೇಳ್ತಿರುವಂತದ್ದು. ಓಕೆನಾ. ಇಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು. ಲ್ಯಾಬ್ ಟೆಕ್ನಿಷಿಯನ್ ಅವ್ರಿಗೆ ಏನೇನು ಸಬ್ಮಿಟ್ ನ ಮಾಡಬೇಕು, ಆಮೇಲೆ ಯಾವುದು ಫಾರ್ಮಸಿದವ್ರು ಯಾವ್ಯಾವ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ನ ಮಾಡಬೇಕು ಅಂತೇಳಿ. ಓಕೆನಾ. ಲ್ಯಾಬ್ ಟೆಕ್ನಿಷಿಯನ್ಸ್ SSLC ಆಯ್ತು, ಆಮೇಲೆ DMLT ಯಾವುದು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತೇಳಿ, ಆಮೇಲೆ ಎಲ್ಲ ನಾವು ಕಾನ್ವಿಕೇಶನ್ ಅಂತೇಳಿ ನಾವು ಕರಿತೀವಿ, ಅದು ಬೇಕು. ಆಮೇಲೆ ಎಲ್ಲಾ ಡಾಕ್ಯುಮೆಂಟ್ಸ್ದು ಎಲ್ಲಾ ಇಯರ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ನಿಮ್ದು ಮಾರ್ಕ್ ಶೀಟ್ ಬೇಕು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲರಾಗಿದ್ದರ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಸ್ವಯಂ ದೃಢೀಕರಿಸಿ ಸಲ್ಲಿಸುವುದು. ಓಕೆನಾ. ಇವೆಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಅಪ್ಲಿಕೇಶನ್ಸ್ ನ ಒಂದು ಆನ್ಲೈನ್ ಒಳಗಡೆ ಒಂದು ಅಪ್ಲಿಕೇಶನ್ಸ್ ಇದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕು. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲ, ನೀವು ಫಾರ್ಮಸಿ ಅಧಿಕಾರಿ ಬಿಟ್ಟಲ್ಲ, ಇದಕ್ಕೆ ಕೂಡ ಎಷ್ಟು 11 ಪೋಸ್ಟ್ ಇದಾವೆ. ಅವರು ಕೂಡ ಸಾರಿ ಅವರು ಕೂಡ ಫಾರ್ಮಸಿ ಸರ್ಟಿಫಿಕೇಟ್ ಇರಬೇಕು, ಅದರ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಇರಬೇಕು. ಅಂದ್ರೆ ಮಾತ್ರ ಆ ಒಂದು ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ನಾವು ಕರೆಯುವಂಥದ್ದು. ಓಕೆನಾ. ಇದಾದ್ಮೇಲೆ ಇನ್ನೊಂದು ನಾ ಫಸ್ಟ್ ಏನು ಹೇಳಿದ್ದೆ, ಇಲ್ಲಿ ನೋಡಿ ಅರ್ಜಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ. ಆ ಅರ್ಜಿ ಯಾವ ತರ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಓಕೆನಾ. ಇಲ್ಲಿದೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸ್, ದಕ್ಷಿಣ ಕನ್ನಡ, ಮಂಗಳೂರು ಅಂತೇಳಿ. ನೀವು ಲ್ಯಾಬ್ ಟೆಕ್ನಿಷಿಯನ್ಸ್ ಗೆ ಪೋಸ್ಟ್ ನ ಅಪ್ಲೈ ಮಾಡ್ತಿದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತೇಳಿ ಕ್ಲಿಕ್ ನ ಮಾಡಿ, ಆಮೇಲೆ ಫಾರ್ಮಸಿಸ್ಟ್ ಗೆ ಅಪ್ಲೈ ಮಾಡ್ತಿದ್ರೆ ಫಾರ್ಮಸಿಸ್ಟ್ ಅಂತೇಳಿ ಇಲ್ಲಿ ಟಿಕ್ ನ ಮಾಡ್ತಾ ಬನ್ನಿ. ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಫುಲ್ ನೇಮ್ ಇದೆ, ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಅಂತಿದೆ. ಇಲ್ಲಿ ಏನೇನು ಕೊಟ್ಟಿದಾರಲ್ಲ ಈ ಒಂದು ಅಪ್ಲಿಕೇಶನ್ಸ್ ನ ಫಾರ್ಮ್ ನ ಫಿಲ್ ನ ಮಾಡಿ. ಓಕೆನಾ. ಇದರದ ರಿಲೇಟೆಡ್ ಎಕ್ಸಾಂಪಲ್ ಲ್ಯಾಬ್ ಟೆಕ್ನಿಷಿಯನ್ಸ್, ನೀವೇನಾದ್ರೂ ಲ್ಯಾಬ್ ಟೆಕ್ನಿಷಿಯನ್ಸ್ ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ ಈ ಒಂದು ಅಪ್ಲಿಕೇಶನ್ಸ್ ಫಾರ್ಮ್ ನ ಡೌನ್ಲೋಡ್ ನ ಮಾಡಿಕೊಂಡು, ಓಕೆನಾ, ಇದ್ರ ಜೊತೆ ಏನೇನ್ ಡಾಕ್ಯುಮೆಂಟ್ಸ್ ನೆಸೆಸರಿ ಡಾಕ್ಯುಮೆಂಟ್ಸ್ ಇದೆಯೋ ಇದಕ್ಕೆ ನೀವು ಸ್ಟೆಪ್ ಅನ್ನ ಮಾಡಿ 15ನೇ ತಾರೀಕಿಗೆ ನೀವೇನ್ ಮಾಡಬೇಕು, DH ಆಫೀಸ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಆಫ್ಲೈನ್ ಅಂದ್ರೆ ಅಲ್ಲಿ ಆಫೀಸ್ ಹೋಗಿ ಸಬ್ಮಿಟ್ ನ ಮಾಡಿದ ಆದ್ಮೇಲೆ ಅವ್ರೇನ್ ಮಾಡ್ತಾರ ಅಂದ್ಮೇಲೆ ಎಲ್ಲಾನು ಚೆಕ್ ನ ಮಾಡಿ 1 ವಾರ ಇಲ್ಲ 2-3 ದಿನ ಗ್ಯಾಪ್ ಅಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮತ್ತೆ ಅದೇ ವೆಬ್ಸೈಟ್ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ನ ಬಿಟ್ಟು ಇಂಟರ್ವ್ಯೂಗೆ ಕಾಲ್ ನ ಮಾಡುವಂತ. ಪ್ರತಿ ಒಂದು ಸ್ಟೂಡೆಂಟ್ಸ್ಗೂ ಇವ್ರು ಕರೆಯೋದಿಲ್ಲ ರೀ. ಅದ್ರೊಳಗಡೆ ಏನ್ ಅಪ್ಲಿಕೇಶನ್ಸ್ ಹಾಕಿರ್ತಾವ, ಯಾವ್ದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬರ್ತಾರೋ ಅವ್ರಿಗಷ್ಟೇ ಅವ್ರು ಏನ್ ಮಾಡ್ತಾರೆ, ಇಂಟರ್ವ್ಯೂಗೆ ಅವರು ಕಾಲ್ ನ ಮಾಡ್ತಾ ಬರುವಂತದ್ದು. ಓಕೆನಾ ಫ್ರೆಂಡ್ಸ್. ಇದು ನಮ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲ್ ಆಗಿರುವಂತ ಒಂದು ಲೇಟೆಸ್ಟ್ ಅಪ್ಡೇಟ್ಸ್. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ಸ್ ನ ಮಾಡಿ. ಆಮೇಲೆ ಈ ಒಂದು ವಿಡಿಯೋಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ. ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾಲ್ ಆಗುವಂತ NHM ಅಂಡರ್ ಆಯ್ತು, ಕಾಂಟ್ರಾಕ್ಚುಯಲ್ ಬೇಸ್ ಆಯ್ತು, ಇಲ್ಲಪ್ಪ ಅಂದ್ರೆ ರೆಗ್ಯುಲರ್ ಆಯ್ತು, FDC ಆಯ್ತು, ಪ್ರತಿಯೊಂದು ಜಾಬ್ ಬಗ್ಗೆನೂ ನಾವು ತಿಳಿಸ್ತಾ ಬರ್ತೀವಿ. ಓಕೆನಾ. ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.